ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ಏನು ಹೇಳ್ತಾರೆ, ಹನಿಗೂಡಿ ಇದೆಯಲ್ವ, ಜೇನುಗೂಡು, ಅದರದ್ದು ಥರ ಮಾಡೋ ದೋಸೆ, ಓಡ್ಪಾಳೆ ಅಂತಾರೆ ಮಂಗಳೂರಲ್ಲೆಲ್ಲ. ಅದನ್ನು ಸ್ಪಾಂಜ್ ಥರ ಬರುತ್ತೆ, ಆ ದೋಸೆ ಮಾಡ್ತಾಯಿದ್ದೀನಿ. ಅದಕ್ಕೆ 2 ಕಪ್ ರೈಸು ನೆನೆ ಹಾಕಿದೆ ಆಗಲೇ 8 ಅವರ್ಸು. ಅದನ್ನು ತೊಗೊಂಡಿದ್ದೀನಿ 2 ಕಪ್ ಇದು. ಆಮೇಲೆ ಅನ್ನ, ಬೆಂದಿರೋ ಅನ್ನ ಕುಕ್ ಆಗಿದೆ. ಸ್ವಲ್ಪ ತೆಂಗಿನಕಾಯಿ, ಒಂದು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. Hi guys, today I am making a different kind of dosa. It's called Odpale in Mangalore. It comes like a honey, like what do they say? The whole like a spongy kind of dosa. And this is a dosa. For that, I have already soaked the 2 cup of rice. It's already been 8 hours. For that I have taken cooked rice and some coconut and salt. Now I'll grind it and keep it for 8 hours to ferment. Then we'll do the dosa. ಈಗ ಇದನ್ನು ಗ್ರೈಂಡ್ ಮಾಡಿ 8 ಅವರ್ಸು ಅದು ಫರ್ಮೆಂಟ್ ಆಗೋಕ್ಕೆ, ಏನು ಹೇಳ್ತಾರೆ, ಹುಳಿ ಬರೋದು ಮಾಡೋದಕ್ಕೆ ಇಡಬೇಕು. ಅದು ಮಾಡ್ತಿದ್ದೀನಿ. ಗ್ರೈಂಡಿಂಗಿಗೆ ಏನು ಬೇಕು ಅಂತ ಎಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡಬೇಕೀಗ. ಸ್ವಲ್ಪ ನೀರು ಹಾಕಿ ಅನ್ನ, ಈಗ ತೆಂಗಿನಕಾಯಿ, ಸ್ವಲ್ಪ ಉಪ್ಪು, ಆಮೇಲೆ ನೀರು ಹಾಕಿ ಗ್ರೈಂಡ್ ಮಾಡಬೇಕಿದು. ಗ್ರೈಂಡ್ ಮಾಡಿ ಒಂದು 8 ಅವರ್ಸ್ ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು. ಈಗ ಫರ್ಮೆಂಟ್ ಆಗೋಕ್ಕೆ ಇಡೋಣ. ಇದನ್ನು 8 ಅವರ್ಸ್ ಹಂಗೆ ಇಟ್ಟರೆ ಫರ್ಮೆಂಟ್ ಚೆನ್ನಾಗಾಗಿರುತ್ತೆ. ಆಮೇಲೆ ದೋಸೆ ಮಾಡ್ಕೋಬೋದು. ಇಲ್ಲಿಗೆ